जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, जय हे कर्नाटक माते, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದಾರೆ. ನಿರ್ದೇಶಕರು ಕುವೆಂಪು ಕನ್ನಡ ಕನ್ನಡಿಗ ಕರ್ನಾಟಕ ಎಂಬ ಘೋಷಣೆಯನ್ನು ಸಾಕಾರಗೊಳಿಸಲು ಜನಮುಖಿ ಹಾಗೂ ಕನ್ನಡ ಪರ ಕಾರ್ಯವಿಧಾನದಿಂದ ಮಾತ್ರವೇ ಸಾಧ್ಯವೆಂಬ ದೃಢ ವಿಶ್ವಾಸದಿಂದ ಒಕ್ಕೂಟವು ಶ್ರೀ ಎಂ ತಿಮ್ಮಯ್ಯ ಅವರ ನೇತೃತ್ವದ ಆರಾಧಕರಾಗಿದ್ದಾರೆ. ಪಂಪನ ಕೃತಿಗಳ ಮಹತ್ವವನ್ನು ಮೀರಿಸುವ ತಾವೇ ರಚಿಸಿ ಪ್ರಕಟಿಸಿ ಆ ಪುಸ್ತಕಕ್ಕೆ ಸರ್ವಕಾಲಕ್ಕೂ ಪಂಪ ಎಂದು ಹೆಸರಿಟ್ಟಿದ್ದಾರೆ. ಈಗ ನಮ್ಮ ಮುಂದೆ ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಯುತ ಎಂ ತಿಮ್ಮಯ್ಯ ಅವರು. ಮೈಸೂರು ಸಾಂಸ್ಕೃತಿಕ ನಗರ, ನಾಲ್ವಡಿಯವರು ವಿಶ್ವಕ್ಕೆ ಮಾದರಿಯಾಗಿ ಆಡಳಿತ ಮಾಡಿದವರು. ನಾಲ್ವಡಿ ಓಡಾಡಿದ, ವಾಸ ಮಾಡಿದ, ಕನ್ನಂಬ ಮಾಡಿ ನಿರ್ಮಾಣ ಮಾಡಿದ, ಬೆಂಗಳೂರು ವಿಶ್ವ ನೋಡುವ ಹಾಗೆ ಮಾಡಿದ ಮಹನೀಯರಾದ ನಾಲ್ವಡಿಯರವರು ಈ ನಾಡನ್ನು ಕಟ್ಟಿದಂಥವರು. ಮೈಸೂರು ಮಲ್ಲಿಗೆ ವೀಳ್ಯದೆಲೆ ಇರುವಂತಹ ಮೈಸೂರಿನಲ್ಲಿ ಇವತ್ತಿನ ಕಾರ್ಯಕ್ರಮ ಮೈಸೂರಲ್ಲಿ ನೀವು ನಿಮ್ಮ ಅವಧಿಯಲ್ಲಿ ದ್ವಿಭಾಷಾ ಸೂತ್ರ ಜಾರಿ ಮಾಡಲೇಬೇಕು ಎಂದು ಖಡಕ್ಕಾಗಿ ಹೇಳಿದ್ದು ಹಂಪನ ಸಾರ್. ಬಂಧುಗಳೇ, ಬದುಕಿನ ಸಂತೋಷದ ಮುಕ್ತಿ ಮಾರ್ಗಕ್ಕೆ ಹಣ ಒಂದೇ ಅಲ್ಲ, ಜ್ಞಾನವೂ ಮುಖ್ಯ. ಅಂತಹ ಜ್ಞಾನ ಇರುವುದು ಪಂಪನ ಎಂದು ಕಾವ್ಯದಲ್ಲಿ. ಪರಿಸರ ಕನ್ನಕೊಡೆ ನೋರ್ವನೇ ಸತ್ಕವಿ ಪಂಪನಾವಗಂ ಎಂದು 14ನೇ ಶತಮಾನದಲ್ಲಿ ಕವಿಯೊಬ್ಬ ಪಂಪನನ್ನು ಕುರಿತು ಆಡಿದ್ದು ಉತ್ಪ್ರೇಕ್ಷೆಯಲ್ಲ. ಪಂಪನಿಂದ ಕುವೆಂಪುವರೆಗೂ ಎಂಬ ಸಾಹಿತ್ಯ, ನಾಣ್ಣುಡಿ. ಪಂಪ ಇಂದಿಗೂ ಎಂದೆಂದಿಗೂ ಕನ್ನಡದ ಆದಿಕವಿ, ಅಗ್ರಕವಿ, ವಿಶ್ವಕವಿ. 10ನೇ ಶತಮಾನ ಕವಿಯನ್ನು 21ನೇ ಶತಮಾನದಲ್ಲಿ ಮಾತನಾಡುತ್ತಿರುತ್ತೇವೆ. ಮುಂದುವರಿದು ಹೇಳುವುದಾದರೆ, ಭೂಮಿ ಇರುವವರೆಗೂ ಪಂಪನ ಕಾವ್ಯ ಶಾಶ್ವತವಾಗಿ ಇರುತ್ತದೆ. ಇಲ್ಲಿರುವವರೆಗೂ ಪಂಪನ ಮೇಲೆ ಬಂದಿರುವಷ್ಟು ಪುಸ್ತಕ, ಇಲ್ಲಿವರೆಗೂ ಪಂಪನ ಮೇಲೆ ಬಂದಿರುವಷ್ಟು ಪುಸ್ತಕ, ಅವರ ಮೇಲೆ ಬಂದಿರುವಂಥ ಚರ್ಚೆ ಮತ್ತು 10 ಕಾರ್ಯಕ್ರಮ, ಕನ್ನಡ ಕಾರ್ಯಕ್ರಮದಲ್ಲಿ 5 ರಿಂದ 6 ಕಾರ್ಯಕ್ರಮದಲ್ಲಿ ಪಂಪನ ಬಗ್ಗೆ ಸಾಹಿತ್ಯ ಕೋಟ್ ಮಾಡುವುದು ಸಾಮಾನ್ಯವಾಗಿ ನಾನು ನೋಡಿದ್ದೇನೆ. ಇಂತಹ ಗ್ರಂಥ ನಿಚ್ಚೊಂಬಸತ್ತು ಪುಸ್ತಕವನ್ನು ಹಂಪನ ಸಾರ್ ಹಾಗೂ ಕಸಾದೇವಿಯರವರು ಇಬ್ಬರನ್ನು ಕೂಡಿಕೊಂಡು ಪುಸ್ತಕ ಹೊರಬರಲು ಶ್ರಮವಹಿಸಿದವರು. ವಿದ್ವನ್ಮಣಿಗಳ ಸಾಲಿನ ಮೇರು ಪ್ರತಿಭೆ ಪ್ರೊಫೆಸರ್ ಪದ್ಮಾಶೇಖರ್, ಕವಿಯತ್ರಿ, ಲೇಖಕಿ, ಸಂಶೋಧಕಿ, ಪ್ರಾಧ್ಯಾಪಕಿ, ದಕ್ಷ ಆಡಳಿತಗಾರ್ತಿ, ವಿಮರ್ಶಕಿ, ನಾಟಕಗಾರ್ತಿ ಹಾಗೂ ಮಹಿಳಾ ಪರ ಹೋರಾಟಗಾರ್ತಿಯೂ ಆಗಿರುವ ಬಹುಮುಖಿ ಸಾಧಕರು, ನಾಡಿನ ಹೆಮ್ಮೆಯ ವಿಶ್ರಾಂತ ಕುಲಪತಿಗಳು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BA ಪದವಿ, ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ, ವಿವಿಗೆ 9ನೇ ರ್ಯಾಂಕ್ ಪಡೆದ ಪ್ರತಿಭಾ ಪೂರ್ಣೆ, ಜೈನ ಸಾಹಿತ್ಯ ಕುರಿತು PhDಗೆ ಚಿನ್ನದ ಪದಕದ ಗರಿ, ಜೈನಾಲಜಿ ಮತ್ತು ಶಾಸನಶಾಸ್ತ್ರದಲ್ಲಿ ಸ್ನಾತಕೋತ್ತರ ಡಿಪ್ಲೊಮೊ, 2ರಲ್ಲೂ ಪ್ರಥಮ ರ್ಯಾಂಕ್ ಹಾಗೂ ಚಿನ್ನದ ಪದಕ ಪಡೆದ ಹೆಗ್ಗಳಿಕೆ. ಮೈಸೂರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಹಂಪಣ್ಣ ಅವರೇ, ಮುದ್ದುರಾಮನ ಕೃತಿ ಕರ್ತರಾದಂತಹ ಮಿತ್ರರೂ ಆಗಿರುವ ಕೆ. ಶಿವಪ್ಪನವರೇ, ವೇದಿಕೆಯಲ್ಲಿ ಲೋಲಾಕ್ಷಿದ್ದಾರೆ. ಈ ಕಾರ್ಯಕ್ರಮವನ್ನು ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ವಿಷಾದದಿಂದ ನಾನು ಉದ್ಘಾಟನೆ ಮಾಡಿದ್ದೇನೆ. ಸಂತೋಷ ಯಾಕೆ ಅಂತ ಹೇಳಿದ್ರೆ, ಹಂಪನ ಅವರಂತಹ ವಿದ್ವತ್ ಪ್ರತಿಭೆಯ ಸಾಹಿತ್ಯವನ್ನು ಅನುಸಂಧಾನಿಸುವಂಥ ಪ್ರಕ್ರಿಯೆಯಲ್ಲಿ ನಾವೆಲ್ಲ ತೊಡಕೊಂಡಿದ್ದೀವಿ ಎನ್ನುವಂಥದ್ದು. ವಿಷಾದ ಯಾಕೆ ಅಂತ ಹೇಳಿದ್ರೆ, ಕಮಲಾ ಹಂಪನ ಜಗ್ಗವತಿಗಳಂತೆ ಬದುಕಿದವರು, ಬದುಕನ್ನು ಸಂಭ್ರಮಿಸಿದವರು.
ಇವತ್ತು ಮೇಡಮ್ ಇಲ್ಲಿ ಇರಬೇಕಾಗಿತ್ತು, ಇದ್ದಿದ್ರೆ ಅವ್ರು ಇವತ್ತು ಇಲ್ಲೇ ಇರ್ತಿದ್ರು. ಅವ್ರು ಇಲ್ಲ ಅನ್ನುವಂತಹ ಕೊರೆ ನನ್ನ ವಿಷಾದಕ್ಕೆ ಕಾರಣ. ಆದರೆ ಏನು ಮಾಡೋದು, ಕಾಲ ಯಾರಿಗೂ ಕಳ್ಳೋದಿಲ್ಲ. ಶಿವಪ್ಪನವರೊಂದು ಪದ್ಯ ನನಗೆ ನೆನಪಾಗ್ತದೆ. ಏನಾಗಬೇಕು ಆಗುವುದು ಆದರಂತೆ ಕಾಲ ಪ್ರಶ್ನಾತೀತ ಮುದ್ದುರಾಮ. ಯಾಕೋ ಈ ಪದ್ಯ ಹೆಚ್ಚೆಚ್ಚು ನನ್ನನ್ನು ಕಾಡ್ತದೆ. ಹಂಪನ ಎಂದ ತಕ್ಷಣ ನಮ್ಮ ಯಜಮಾನರು ಸೌಕ್ಷೇಕರು ಒಂದು ದೊಡ್ಡ ಪದ್ಯ ಬರೆದಿದ್ದಾರೆ. ಆದರೆ ಕೆಲವು ತುಣುಕುಗಳನ್ನಷ್ಟೇ ಹೇಳ್ತೀನಿ. ಆ ಪದ್ಯದ ಶಿರೋನಾಮೆ ಏನಪ್ಪ ಅಂತ ಹೇಳಿದ್ರೆ, ಎವರೆಸ್ಟ್ ಅಲ್ಲ ಗೌರಿ ಶಂಕರ. ಚಿಕ್ಕದೇ ಇರಬಹುದು ಮೂರ್ತಿ, ಅದರದು ನಾಡಿನ ಬುದ್ಧದಲ್ಲೂ ತೋಮುಳು ಚಾಚಿ ತಬ್ಬಿರುವ ದೈದಿಪ್ಯಮಾನ ಕೀರ್ತಿ. ವರ್ಗ ವಲಯಗಳ ದಾಟಿ ಕಲ್ಪವೃಕ್ಷವಾಗುತ್ತಿರುವ ಪರಿ ಅರಗಳ ಸರಿಸಿ ಅಳಕ್ಕೆ ಇಳಿದು ಅಂತರ ಗಂಗಿಯ ತಪಸ್ಸಿ ಪದ್ಯ ಕೆಲಸ. ಹೌದು, ಹಂಪನ ವಿದ್ವತ್ ಲೋಕದಲ್ಲಿ ಅಂತರಗಂಗೆ. ಶಾಸ್ತ್ರ ಜನಸಾಮಾನ್ಯರಿಗೋಸ್ಕರ ಉಪನ್ಯಾಸ ಮಾಲಿಕೆಯನ್ನು ಪ್ರಚಾರ ತಂದಿದ್ದು ಹಂಪನ. ಕನ್ನಡ ಕವಿಗಳ ಪರಿಚಯ ಗದ್ಯ ಅನುವಾದ ಮಾಡಿಸಿದ್ದು ಹಂಪನ. ಬೆಳ್ಳಿಪೀಠ ರಾಷ್ಟ್ರೀಯ ಮಟ್ಟದ ಅನೇಕ ಪ್ರಶಸ್ತಿಗಳು ಅವರಿಗೆ ಲಭಿಸಿದವು, ಅಥವಾ ಪ್ರಶಸ್ತಿಗಳು ಅವರಿಗೆ ಹುಡುಕೊಂಡು ಬಂದಿದ್ದಾವೆ ಅನ್ನುವಂಥದ್ದು ಹೆಚ್ಚು ಸೂಕ್ತ ಮತ್ತು ಸತ್ಯ. ನಾಡೋಜ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಜುವೆಲ್ ಜೈನ ಅವಾರ್ಡ್, ಚಾಮರಾಜ ರಾಜ್ಯ ಸಾಹಿತ್ಯ ಅಕಾಡೆಮಿ, ಹೀಗೆ ಲೆಕ್ಕವಿಲ್ಲದಷ್ಟು, ಲೆಕ್ಕಕ್ಕೆ ಒಡೆಯದಷ್ಟು, ಸಿಗದಷ್ಟು ಅನೇಕ ಬಂಗಾರದ ಪದಕಗಳು, ಬಂಗಾರದ ಬೆಲೆಗಳಲ್ಲಿ ಜಾಸ್ತಿ ಆಗಿಬಿಟ್ಟಿದೆ. ಇವರು ಇಷ್ಟಬೇಕಾಗಿದೆ. ಬಂಗಾರದ ಪದಕಗಳನ್ನು ತಮ್ಮ ಕೊರಳಿಗೆ ಹಾಕಿಕೊಂಡವರು ಹಂಪನ. ಆ ದಿಕ್ಕಿನಲ್ಲಿ ನೋಡೋದಾದ್ರೆ ಅವರಿಗೆ ಬರಬೇಕಾದಂತಹ ಒಂದು ಪ್ರಶಸ್ತಿ ಉಳಿದಿದೆ, ಅದು ಜ್ಞಾನಪೀಠ ಪ್ರಶಸ್ತಿ. ಅದಕ್ಕೂ ಕೂಡ ನನ್ನ ಅನೇಕ ಮುಂದಾಳದಲ್ಲಿ ಶಿಫಾರಸನ್ನ ಮಾಡಿದ್ದು. ಕನ್ನಡ ಸಾಹಿತ್ಯಕ್ಕೆ ಈಗಾಗಲೇ ಎಷ್ಟು ಬಂದಿರೋದ್ರಿಂದ ಅದು ಮುಂದುವರೆಕೊಂಡು ಹೋಗ್ತಾ ಇದೆ. ಬಹುಶಃ ನಮ್ಮ ಎದುರಿಗೆ ಜ್ಞಾನಪೀಠ ಮುಂದಿನ ದಿನಮಾನಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾದದ್ದಿಲ್ಲ. ಅವರು ಅವೆಲ್ಲರೂ ಕೂಡ ದೇಶವನ್ನು ಬಿಟ್ಟರೆ ಅತಿ ಹೆಚ್ಚು ಅಭಿನಂದನಾ ಕೃತಿಗಳು ನಿರ್ಮಾಣವಾಗಿರೋದು ಹಂಪನ ಬಗ್ಗೆ 8 ಕೃತಿಗಳು ಬಂದಿದ್ದಾರೆ. ಹಾಗೆ ಅವರು ಉದ್ದಕ್ಕೂ ಕೂಡ ಸಾಧನೆಯನ್ನು ಮಾಡಿದ್ದಾರೆ, ಸಿದ್ಧಿಯನ್ನ ಗಳಿಸಿದ್ದಾರೆ. ಇಷ್ಟಾದರೂ ಕೂಡ ಯಾವುದೇ ಹಣ್ಣು ಬಿರುಕು ಇಲ್ಲದೆ ಹಂಪನ ಅಡಿಯೇ ಉಳಿದಿದ್ದಾರೆ. ತಮ್ಮ ಬದುಕಿಗೆ ಧನ್ಯತೆಯನ್ನು ತಂದುಕೊಂಡಿದ್ದಾರೆ. ಬಹುಶಃ ಅದೇ ಅವರ ವ್ಯಕ್ತಿತ್ವದ ವಿಶಿಷ್ಟತೆ, ಬರಹದ ಶ್ರೇಷ್ಠತೆ, ಅವರ ಜೀವನ ಗಾಥೆಯ ಗೆಲುವಿನ ಗುರುತು. ನಮಸ್ಕಾರ. ಇಷ್ಟು ಜನ ಇವತ್ತಿನ ದಿನಗಳಲ್ಲಿ ಇಲ್ಲಿ ಸಭೆಗೆ ಉಪಸ್ಥಿತರಿರ್ತಕ್ಕಂಥದ್ದು ಇದೆಯಲ್ಲ, ನಾನು ಸಭೆಗೆ ಕೈ ಮುಗಿತೀನಿ. ಬಹಳ ಕಷ್ಟ ರೀ. ಇವಾಗ ಕನ್ನಡಕ್ಕೆ ಮತ್ತು ಕನ್ನಡದ ಕಾರ್ಯಕ್ರಮಗಳಿಗೆ ಎಂತಹ ಕಷ್ಟದ ದಿನಗಳಲ್ಲಿ ನಾವು ಇವತ್ತು ದಾಟ್ಕೊಂಡು ಬರ್ತಾ ಇದ್ದೀವಿ ಅಂತಂದ್ರೆ, ಮೊದಲು ಒಂದು ಕಾರ್ಯಕ್ರಮ ಅಂತಂದ್ರೆ ಜನ ಬರೀ ಪ್ರಕಟಣೆ ನೋಡ್ಕೊಂಡು ಅವ್ರನ್ನೇನು ಆಹ್ವಾನಿಸ್ಬೇಕಾದಿಲ್ಲ ಬರ್ತಾ ಇದ್ರು. ಕಾಂಗ್ರೆಸ್ ಮತ್ತೊಂದು ರಾಜಕೀಯ ಸಮಾವೇಶ ಆಗ್ಬೇಕಾದ್ರೆ ಲಾರಿಗಳಲ್ಲಿ ಕರ್ಕೊಂಡು ಬರ್ತಾರಲ್ಲ, ಇನ್ನು ಮುಂದೆ ಹಾಗೆ ಕನ್ನಡದ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ಬೇಕಾಗುತ್ತೆ ಅನ್ನೋ ಒಂದು ಚೌಕಟ್ಟಿನ ದಿನಗಳಲ್ಲಿ ನಾವು ಸೇರಿದ್ದೀವಿ. ಆದರೆ ಈ ಕಾರ್ಯಕ್ರಮವನ್ನು ಯಾರು ಹಮ್ಮಿಕೊಂಡಿದ್ದಾರೆ ಅಂತಂದ್ರೆ ಸಾಹಿತಿಗಳಲ್ಲ, ಕವಿಗಳಲ್ಲ, ಕಾದಂಬರಿಕಾರರು ನಾವಲ್ಲ, ಕೈಗಾರಿಕೆಗಳು, ಕಾರ್ಖಾನೆಗಳಲ್ಲಿ ಕನ್ನಡದ ಸಂಘವನ್ನು ಸ್ಥಾಪಿಸಿಕೊಂಡು ಒಂದು ಸಂಘಟನೆ ಮಾಡಿ ಅವನ್ನೆಲ್ಲ ಸೇರಿಸಿ ತಿಮ್ಮಯ್ಯನವರು ಈ ಕಾರ್ಯಕ್ರಮವನ್ನು ಮಾಡಿದರು. ಇದು ನಮಗೆ ಬಹಳ ಮಾದರಿ ಆಗಬೇಕಾದಂಥ ದಿನಗಳು. ಅದಕ್ಕೆ ಮೊದಲು ವೇದಿಕೆಯನ್ನು ಕುರಿತು 1-2 ಮಾತು ನಾನು ಹೇಳಬೇಕಾದ್ದು. ನಮ್ಮ ಮುದ್ದುರಾಮ ಶಿವಪ್ಪ, ನಾನು ಮಹಾರಾಜ ಕಾಲೇಜಿನಲ್ಲಿ 55ರಿಂದ 59ನೇ ಇಸ್ವಿವರೆಗೂ ನಾವು 70 ವರ್ಷದ ಸ್ನೇಹಿತರು, ಹಳೇ ಗೆಳೆಯ. ನಮ್ಮ ಸ್ನೇಹಿತರುಗಳೆಲ್ಲ ಅಲ್ಲೋಗ್ಬಿಟ್ಟಿದ್ದಾರೆ ಎಲ್ಲ. ನಾವು ಇನ್ನು ಹೆಂಗೋ ಸ್ವಲ್ಪ ನಾನು ಒಬ್ಬರು ಹುಡ್ಕೊಂಡಿದ್ದೀವಿ. ಅವರ ಗೆಳೆತನ ಅಂತಂದರೆ ವಚನಗಳ ಒಂದು, ಯಾಕಂದ್ರೆ ವಚನಗಳನ್ನೇ ಕುರಿತು ಅದ್ಭುತವಾದ ಕೆಲಸ ಮಾಡಿರೋರು. ಬರೀ ವಚನಕಾರ ಮತ್ತು ಒಳ್ಳೆ ಕವಿ ನಮ್ಮ ಶಿವಪ್ಪ ಇದ್ದಾರಲ್ಲ, ಒಳ್ಳೆ ಕವಿ ಕೂಡ. ಅವರ ಗೆಳೆತನ ಅಂದರೆ ಅಂದಿಂಗಿಳೆಯ ಉಮೆಯ ಕಲ್ಯಾಣದ ಮುನ್ನ
ಹೇಗಿತ್ತಪ್ಪ ನಮ್ಮ ಗೆಳೆತನ ಅಂದರೆ ನನೆಯೊಳಗಿನ ಪರಿಮಳದಂತೆ ಇದ್ದದ್ದು ಆಗಿರ್ತಕ್ಕಂಥದ್ದು. ಸ್ವರ್ಗದಲ್ಲಿ ಸ್ನೇಹ ಸಿಗುತ್ತೆ ಅಂತೇಳಿ ವಿ ಸೀತಾರಾಮಯ್ಯನವರು ಹೇಳ್ತಾರೆ. 1930ನೇ ಇಸ್ವಿಯಲ್ಲಿ ಬರೆದಂಥ ದ್ರಾಕ್ಷಿ ದಾಳಿಂಬೆ ಎನ್ನುವ ಕವನ ಸಂಕಲನದಲ್ಲೂ ಆಗಿದೆ. ಹಾಗೆ ಆಮೇಲೆ ಪದ್ಮಶೇಖರ್ ಅವರು ನನ್ನ ಬಗ್ಗೆ ಒಂದು ಥೀಸಿಸ್ಸಿನ ಸಾರಾಂಶವನ್ನೇ ಕೊಟ್ಟಿದ್ದಾರೆ. ಅವರು ನನ್ನ ಎಲ್ಲ ಒಟ್ಟು, ಏಕೆಂದರೆ ಬಹಳ ವರ್ಷಗಳಿಂದ ಅವರು ಅವರ ಕುಟುಂಬ ನಮಗೆ ಪರಿಚಯ ಇರ್ತಕ್ಕಂಥದ್ದು. ನಮ್ಮ ಮಡ್ಡಿಕೆರೆ ಗೋಪಾಲ ಅವರು 30 ವರ್ಷದಿಂದ ನನಗೆ ಎಲ್ಲ ಹೀಗೆ ಎಲ್ಲ ಹಳೆ ಸ್ನೇಹಿತರುಗಳಿರ್ತಕ್ಕಂಥ ಸಭೆ. ಆಮೇಲೆ ಶ್ರೀಮತಿ ಉಮಾ ನರಸಿಂಹನವರು ಅವ್ರನ್ನ ಕರೆದಿದ್ದೀರಿ. ಇವನ್ನೆಲ್ಲ ಆಮೇಲೆ ನಮ್ಮ ಲೋಲಾಕ್ಷಿ ಅವರು ಮಾತಾಡಿದ್ದಾಗಿದೆ. ಇನ್ನು ವೇದಿಕೆ ಮೇಲೆ ಆ ಕಡೆ ಶಾಂತ ಇದ್ದಾರೆ. ಆಮೇಲೆ ಇವನ್ನೆಲ್ಲರೂ ಸೇರಿಸಿರ್ತಕ್ಕಂಥವರು ಮಂಜುಳಾ ಶಿವಾನಂದ್ ಅವರು. ಕನ್ನಡಿಗರನ್ನ ಒಟ್ಟಿಗೆ ತರುವ ಕೆಲಸವನ್ನು, ಒಂದು ವೇದಿಕೆಯಲ್ಲಿ ನಿಲ್ಲಿಸೋ ಕೆಲಸವನ್ನು ಅವರು ಮಾಡಿದ್ದಾರೆ. ಸಭೆಯಲ್ಲಿ ನಾನು ಈ ಕಡೆ ಶಿವಪ್ಪ ಇದ್ದರೆ, ಈ ಕಡೆ ನಮ್ಮ ಸರ್ವಮಂಗಳ 1963ನೇ ಇಸ್ವಿಯಲ್ಲಿ ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಿನಲ್ಲಿ ನಾನು ಕನ್ನಡ ಲೆಕ್ಚರ್ ಆಗಿದ್ದಂಥ ಸಂದರ್ಭದಲ್ಲಿ ಪ್ರೀತಿಯ ವಿದ್ಯಾರ್ಥಿನಿ ಆಗಿದ್ದಂಥವ್ರು. ದೊಡ್ಡ ಕವಿಯಾಗಿ ಮಹಾರಾಜ ಕಾಲೇಜಿನ ಪ್ರಿನ್ಸಿಪಾಲರ್ ಆಗಿ ಎಲ್ಲ ಇದ್ದವರು. ಈಗ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾಗಿ ಇರ್ತಕ್ಕಂತಹ ಮಂಜುನಾಥ್ ಬಂದಿದ್ದಾರೆ. ಆಮೇಲೆ ಹೀಗೆ ನಮ್ಮ ಬಳಗದ ಲಕ್ಷ್ಮೀನಾರಾಯಣ, ನನ್ನ ಸ್ವಂತ ತಂಗಿ ಜ್ವಾಲಾಮಾಲಿನಿ ದೇವಿ ಅವರು ಇಲ್ಲಿ ಬಂದಿದ್ದಾರೆ. ಆಮೇಲೆ ನಮ್ಮ ನೀಲಗಿರಿ ಜಲವಾರ, ಹೀಗೆ ತುಂಬ ಜನ ನನಗೆ ಬೇಕಾದಂಥವ್ರು ಇರ್ತಕ್ಕಂಥ ಈ ಸಭೆಯಲ್ಲಿ ನಾನು ನೇರವಾಗಿ ವಿಷಯವನ್ನು ಪ್ರವೇಶಿಸ್ತೀನಿ. ಬೆಟ್ಟೇಗೌಡರು ಬಂದಿದ್ದಾರೆ ನನ್ನ ಬಗ್ಗೆ. ಆಮೇಲೆ ನಾನು ಬರೆದಂಥ ಚಾರು ವಸಂತ ಕಾವ್ಯ, ಅದು ಸುಮಾರು 20 ಭಾಷೆಗೆ, 19ರಿಂದ ಕನ್ನಡ ಸೇರಿದರೆ 20 ಭಾಷೆಗೆ ಅನುವಾದ ಕುತ್ಕೊಂಡು ಮಾತನಾಡುವ ಸ್ನೇಹಿತರಿದ್ದೀರಿ. ಮಧು ಬಿಲ್ಲನಕೋಟೆ ಇಲ್ಲ ಇರಲಿ. ಇವತ್ತಿನ ದಿನಗಳಲ್ಲಿ ಇದೆಲ್ಲ ಸೇರಿಸ್ತಕ್ಕಂಥದ್ದು, ಕೂಡ್ತಕ್ಕಂಥದ್ದು ಎಷ್ಟು ಕಷ್ಟ ಇದೆ ಅಂತ ನಾನು ಆಗಲೇ ಮಾತು ಹೇಳಿದ್ನಲ್ಲ. ಕನ್ನಡ ಇವತ್ತು ಬಹಳ ಒಂಥರ ನನಗೆ ನೆನೆಸ್ಕೊಂಡ್ರೆ ಅದು ಎಮರ್ಜೆನ್ಸಿ ವಾರ್ಡ್ನಲ್ಲಿ ಅಡ್ಮಿಟ್ ಮಾಡಿಬಿಟ್ಟಿದ್ದಾರೆ ಏನೋ ಕನ್ನಡ ಅನಿಸ್ತಿದೆ ಬಂದಿದೆ. ನಾವಿದ್ದ ತಲೆಮಾರಿನಲ್ಲಿ ಕುಟುಂಬಗಳಲ್ಲಿ ತಾಯಿ, ತಂದೆ, ಮಕ್ಕಳು ಎಲ್ಲ ಕನ್ನಡ ಓದೋದು ಬರ್ತಿತ್ತು, ಬರೆಯೋದು ಬರ್ತಾ ಇತ್ತು, ಮನೆ ಪತ್ರಿಕೆ ಎಲ್ಲ ತರಿಸ್ತಾ ಇದ್ರು. 2ನೇ ತಲೆಮಾರಿಗೆ ಇಂಗ್ಲೀಷ್ ಬಂದು ಏನಾಯ್ತಾಯಿತು, ಮಕ್ಕಳು ಸ್ವಲ್ಪ ಕಡಿಮೆ ಅವರು ವ್ಯವಹಾರದಲ್ಲಿತ್ತು, ಆದರೆ ಓದು ಬರಹ ಇಲ್ಲ. ಈಗ ನೀವು ಅನೇಕ ಮನೆಗಳಿಗೆ ಹೋದರೆ ಮಕ್ಕಳು ಕನ್ನಡದಲ್ಲಿ ಮಾತಾಡ್ತಾರೆ. ಆಮೇಲೆ ಒಂದೇನಾದ್ರು ಕೂಟೋದ್ರೆ ಇಲ್ಲ, ನನ್ನ ಕನ್ನಡ ಓದಕ್ಕೆ ಬರೋದು. ಕನ್ನಡದ ಮನೆಯಲ್ಲಿ ಕನ್ನಡಕ್ಕೆ ಶತ್ರುಗಳು ದಯವಿಟ್ಟು ತಿಳ್ಕೊಬೇಕಾದ ನಾವೆಲ್ಲರೂ ಹೊರಗಿನವರಲ್ಲ, ನಾವೇ. ಯಾವಾಗ ನಮ್ಮ ತಂದೆ ತಾಯಿಗಳು ನಮ್ಮ ಕನ್ನಡದ ಮಕ್ಕಳನ್ನ ಕನ್ನಡ ಶಾಲೆಗೆ, ಕನ್ನಡದ ಪರಿಸರಕ್ಕೆ, ಕನ್ನಡದ ವಾತಾವರಣಕ್ಕೆ ಕಳಿಸ್ತಾ ನಾವು ದೂರ ತರೋದಕ್ಕೆ ಪ್ರಯತ್ನ ಪಟ್ಟು, ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ, ತಾಯಿಯ ಮೊಲೆ ಹಾಲು ನಂಚಾಗಿ ಕೊಲ್ಲುಬಿಡಿ. ಎತ್ತ ತಾಯಿ ತಂದೆಯನ್ನೇ ನಮ್ಮ ಕನ್ನಡ ಬೇಡ ಅಂತ ಮಕ್ಕಳು ಬೇರೆ ಕಡೆ ಕಳಿಸಿದ ಮೇಲೆ, ಅದಕ್ಕೆ ಈಗ ಕನ್ನಡ ಇವತ್ತು ಕನ್ನಡದ ಮನೆಯಲ್ಲೇ ಕೂಡ ಹೊರಗಿನವರಾದ ರೀತಿಯಲ್ಲಿ ಮಾಡ್ತಾ ಇರೋದ್ರಿಂದ ನನಗನ್ಸುತ್ತೆ ಕನ್ನಡ ಸಾವಿನ ಕಡೆಗೆ ಹೋಗ್ತಾ ಇದೆಯೇನೋ, ಸಾವಿನಂತ ಧಾವಿಸ್ತಾ ಇದೆಯೇನು ಅಂತ. ನಾನು ಮೊದಲೇ ಹೇಳ್ತಾ ಇದ್ದೆ ಭಾಷಣದಲ್ಲಿ, ಕನ್ನಡಕ್ಕೆ ಒಂದು ಅಮೃತ ಕಳಶ ಇದೆ, ಅದಕ್ಕೆ ಎಂದೂ ಸಾವು ಬರಲ್ಲ ಅಂತ. ಆದರೆ ಕನ್ನಡಿಗರಿಗೆ ನಮ್ಮೆದುರಿಗೇನೆ ನೋಡ್ತಾ ಇದ್ದೀವಿ, ಆ ಅಮೃತ ಕಲಶದ ಒಳಗಿದ್ದ ಅಮೃತ ಎಲ್ಲ ಕರಗಿ 0 ಪಾಯಿಂಟಿಗೆ ಬರ್ತಾ ಇದೆ. ಅಂತಹ ವಾತಾವರಣದಲ್ಲಿ ಒಂದು ಕೈಗಾರಿಕಾ ಇವರು ಸೇರಿಕೊಂಡು, ಇಲ್ಲ ನಾವು ಇದಕ್ಕೆ ಈ ಕನ್ನಡವನ್ನು ಕಾಪಾಡೋದಕ್ಕೆ ನಾವು ಹೋರಾಡ್ತೀವಿ, ನಾವು ಬರ್ತೀವಿ, ಸಂಘಟನೆಗೆ ನಮ್ಮ ಶ್ರಮ ಏನಿದೆ, ನಮ್ಮ ಸಾಮರ್ಥ್ಯ ಏನಿದೆ, ಇದನ್ನೆಲ್ಲವನ್ನು ವಿನಿಯೋಗಿಸಿಕೊಂಡು ನಿಮ್ಮ ಜೊತೆಗೆ ನಿಲ್ತೀವಿ ಅಂತ ಸಾಹಿತಿಗಳ ಜೊತೆ ಬಂದು ನಿಲ್ಲುವ ಕೆಲಸ ಮಾಡಿದಂತಹ ತಿಮ್ಮಯ್ಯ ಮತ್ತು ಅವರ ಸಂಘಟಕರನ್ನ ಬೆಂಗಳೂರಿನಿಂದ ಬಂದಿದ್ದಾರೆ. 20 ಜನ ಅಲ್ಲಿಂದ ಈ ಕಾರ್ಯಕ್ರಮಕ್ಕೆ ನಮಗೆ ಬರ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೊಂದು ನಮ್ಮ ಒಂದು ಆಶಯ ಆಮ್ಲಜನಕವನ್ನು ತುಂಬಿಕೊಟ್ಟಿದ್ದಕ್ಕಾಗಿ ನಾನು ತಿಮ್ಮಯ್ಯ ಅವರಿಗೆ ವಂದಿಸ್ತೀನಿ. ಅವರು ಒಂದು ವಿಶಿಷ್ಟವಾದಂತಹ
ರೀತಿಯಲ್ಲಿ ಸಂಕಲನ ಮಾಡಿ ಕನ್ನಡದ ಹಿರಿಯ ಕವಿಗಳಿಂದ ಮೊದಲುಗೊಂಡು ಈ ಹೊತ್ತು ನಮ್ಮ ಕನ್ನಡದ ಮಹತ್ವ ಕವಿಯಾದಂತಹ ಪಂಪನನ್ನ ಕುರಿತು ಅಧ್ಯಯನ ಮಾಡಿದಂತಹ ಬುದ್ಧಿಭಾವಗಳನ್ನು ಒಟ್ಟಿಗೆ ಕೂಡಿಸಿ ಅವರ ಕೈಯಿಂದ ಅಮೂಲ್ಯವಾದ ಲೇಖನಗಳನ್ನು ಬರೆಸಿ ಅದನ್ನು ಆ ಸಂಚಯವನ್ನ ಒಂದು ಪುಸ್ತಕ ರೂಪಕ್ಕೆ ಅಳವಡಿಸಿ ನಿತ್ಯಂ ಪಸತ್ತು ಎನ್ನುವ ಪುಸ್ತಕವನ್ನ ಹೊರತಂದಿದ್ದಾರೆ. ನಿತ್ಯಂ ಪಸತ್ತು ಇದು ಕನ್ನಡದ ಪಂಪನೇ ಪ್ರಾರಂಭಿಸಿದಂಥ ಮಾತು. ಕನ್ನಡದ ಮೊದಲ ನಾಡೋಜ ಪಂಪನಾಗಿದ್ದಂಥ ಪಂಪ ನೋಡಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಈ ಗೋಷ್ಠಿ ಮುಂದಿನ ಗೋಷ್ಠಿಗೆ ಸಂಬಂಧಪಟ್ಟವರಾಗಲೇ ಬಂದಿದ್ದಾರೆ. ಏನೆಂದರೆ, ಯಾಕೆ ನಾವು ಕನ್ನಡದಲ್ಲಿ ಪಂಪನನ್ನೇ ಮುಖ್ಯವಾಗಿ ನಿಲ್ಲಿಸ್ತಾ ಇದ್ದೀವಿ ಅಂತಂದರೆ, ಆಡು ಭಾಷೆಯಾಗಿದ್ದಂತಹ ಕನ್ನಡಕ್ಕೆ ಒಂದು ಕಾವ್ಯ ಭಾಷೆಯಾಗಿ ಮಾಡಿ, ಆಸ್ಥಾನ ಭಾಷೆಯಾಗಿ ಮಾಡಿ ಒಂದು ಎತ್ತರಕ್ಕೆ ನಿಲ್ಲಿಸಿದ ಮಾತ್ರ ಅಲ್ಲ, ಒಂದು ಮನೆತನದಲ್ಲಿಯೇ ಸಂಸ್ಕೃತ, ಕನ್ನಡ, ಪ್ರಾಕೃತ ಇವು ಮತ್ತು ತೆಲುಗು ಇವೆಲ್ಲ ಇದ್ದಂತಹ ಮನೆತನದಲ್ಲಿ ಆಸ್ಥಾನದಲ್ಲಿ ಅದನ್ನು ಓದಲಿಲ್ಲ, ಅವನು ಹಾಡಿದ್ದಾನೆ. ಅದು ಹಾಡುಗಾರಿಕೆಯ ಮನೆತನ. ವೇದೋಪನಿಷತ್ತುಗಳನ್ನು ಪಠಿಸ್ತಾ ಇದ್ದಂತಹ ಬ್ರಾಹ್ಮಣ ಮನೆತನದಲ್ಲಿ ಬಂದಂತಹ ಪಂಪ ಅವನು ಈ ತನ್ನ ಕೃತಿಯನ್ನ ಅರಿಕೇಸರಿ, ವೇಮಲವಾಡ ಚಾಲುಕ್ಯರ ಇಬ್ಬಡಿ ಅರಿಕೇಶರಿ ಇದ್ದನಲ್ಲ, ಆತ ಮಹಾರಾಜನಾಗಿದ್ದಂತಹ ಕಾಲದಲ್ಲಿ ಅವನು ರಾಷ್ಟ್ರಕೂಟರ ಹೋರಾಡ್ತಾ ಇದ್ದು 200 ವರ್ಷ ಕಾಲ ದಕ್ಷಿಣ ಭಾರತದ ಬಹುಭಾಗವನ್ನು ಆಳಿದಂತಹ ಇಂಪೀರಿಯಲ್ ಡೈನಾಸ್ಟಿ ಅವರಲ್ಲಿ ಇದ್ದಂತಹ ಆಸ್ಥಾನದಲ್ಲಿದ್ದಂತಹ ದೊಡ್ಡ ಕವಿಯಾದ ಪಂಪ ಮತ್ತು ಅವನ ತಮ್ಮ ಜಿನವಲ್ಲಭ ಇವರಿಬ್ಬರ ಕೊಡುಗೆ ಕನ್ನಡಿಗೆ ಬಹಳ ದೊಡ್ಡದು, ತೆಲುಗಿಗೆ ಬಹಳ ದೊಡ್ಡದು. ಏಕೆಂದರೆ ಪಂಪ ಈ ವಿಕ್ರಮ ಬೆಳಗುವನೆಯೇ ಲೌಕಿಕಮನಲ್ಲಿ ದಿನಾಗಮಂ ಸಮಸ್ತ ಭೂತಳಿಗೆ ಸಮಸ್ತ ಭಾರತಮಂ ಆದಿಪುರಾಣಂ ಎಂದು ಮೈ ಹೆಸರುಗೊಳೆ ಪೂಂದು ಪ್ರತಿಜ್ಞೆ ಮಾಡ್ತಾರೆ. ಈ ಆದಿಪುರಾಣ ಮತ್ತು ವಿಕ್ರಮಾರ್ಕನಿಂದ ಪೂಂದು ಒಂದು 3 ತಿಂಗಳು, ಒಂದು 6 ತಿಂಗಳೊಳಗೆ ಸಮಾಪ್ತಿಯಾದದನ್ನೇ ಬಣ್ಣಿಸಿ ನಮ್ಮ ಕವಿತಾ ಉದಾಹರಣಂ. ಇದು ಬಹಳ ಮುಖ್ಯವಾದಂತಹ ಮಾತು. ಯಾಕೆ ಅಂತಂದ್ರೆ, 1,00,000 ಶ್ಲೋಕದ ಸಂಸ್ಕೃತ ವ್ಯಾಸರ ಆ ಮಹಾಭಾರತವನ್ನ 1600 ಪದ್ಯಗಳಿಗೆ ಅದನ್ನು ಸಂಕ್ಷೇಪಿಸಬೇಕಾದರೆ ಅವನು ಎಷ್ಟು ಮಟ್ಟಿಗೆ ಕಲ್ಪನಾಮನವನ್ನು ಮಾಡಿಕೊಂಡಿರ್ಬೇಕು, ಮೂಲ ಸಂಸ್ಕೃತವನ್ನ ಆಪೋಷಣ ಮಾಡಿರ್ಬೇಕು. ಅಂತಹ ಹಾಗೇನೆ ಜನಸೇನಾಚಾರ್ಯರು ಬರೆದಂತಹ ಆ ಮಹಾಪುರಾಣದ ಆದಿಪುರಾಣದ 10,000 ಶ್ಲೋಕಗಳನ್ನ 1,600 ಪದ್ಯಗಳ ಆದಿಪುರಾಣವನ್ನ ಕನ್ನಡಕ್ಕೆ ತಂದಿದ್ದು ಇದು ಬಹಳ ದೊಡ್ಡ ಕೆಲಸ. ಅವನ ಧಾರಣ ಶಕ್ತಿ, ಸೃಜನ ಸಾಮರ್ಥ್ಯ ಎಷ್ಟಿತ್ತು ಅಂತ ನೋಡಿ, ಹೋಮರ್ ಗ್ರೀಕ್ ಭಾಷೆಯ ಮಹಾಕವಿ, ಆ ಹೋಮರ್ ಕವಿ ಬರೆದಂತಹ ಇಲಿಯಡ್ ಮತ್ತು ಒಡೆಸ್ಸಿ ಇವೆರಡನ್ನ ನಡುವೆ 25 ವರ್ಷ ತಗೊಂಡ ಕಾವ್ಯವನ್ನು ರಚಿಸಬೇಕಾದರೆ, ವರ್ಜಿಲ್ ತನ್ನ ಇಲಿಯಡ್ ಕಾವ್ಯವನ್ನ ಲ್ಯಾಟಿನ್ ಭಾಷೆಯಲ್ಲಿ ಬರೆಯೋದಕ್ಕೆ 10 ವರ್ಷ ತೆಗೆದುಕೊಂಡ. ಆದ್ರೆ ನಮ್ಮ ಕನ್ನಡದ ಕವಿ ಪಂಪ 2 ಮಹಾಕಾವ್ಯಗಳನ್ನ ಒಂದು 6 ತಿಂಗಳಲ್ಲಿ, ಒಂದು 3 ತಿಂಗಳಲ್ಲಿ. ಇದನ್ನ ನಾವು ಸಂಶಯ ಪಡ್ಬೇಕಾದ್ದೇ ಇಲ್ಲ, ಯಾಕಂದ್ರೆ ಇನ್ನೊಂದು ವರ್ಷದಲ್ಲಿ ಅವನೇ ಹೇಳ್ಕೊಂಡಿದ್ದಾನೆ 1 ವರ್ಷದಲ್ಲಿ ಬೇರೆ ನಾನು ಬರೆದು ಮುಗಿಸಿದೆ ಅಂತ. ಹೀಗೆ ಇದ್ದಂತಹ ಈ ಮಹಾಭಾರತವನ್ನ ಕನ್ನಡಕ್ಕೆ ತಂದದ್ದು ತೆಲುಗಿಗೆ ಪ್ರೇರಣೆ ಕೊಡ್ತು, ಮಲಯಾಳಮಿಗೆ ಪ್ರೇರಣೆ ಕೊಡ್ತು. ಆಮೇಲೆ ಗೌಹತಿಯಲ್ಲಿ ಇರ್ತಕ್ಕಂಥ ಇನ್ನೊಂದು ಭಾಷೆ ಬರುತ್ತೆ, ಅಲ್ಲಿ ಇರ್ತಕ್ಕಂಥ ವಿಷ್ಣುದಾಸ ಗ್ವಾಲಿಯರ್ನ 15ನೇ ಶತಮಾನದಲ್ಲಿ ಪಂಪ ಮತ್ತು ರನ್ನರ ಕಾವ್ಯಗಳ ಸ್ಫೂರ್ತಿಯಿಂದ ಅವನು ಗ್ವಾಲಿಯರಿ ಭಾಷೆಯಲ್ಲಿ 15ನೇ ಶತಮಾನದಲ್ಲಿ ಅವನ ರಾಜನಾದಂತಹ ಅವನ ಧೋಂಡರ್ ಸಿಂಗ್ ಎನ್ನತಕ್ಕ ದೌಹಾರ ರಾಜ ಅವನ ಭೀಮನಿಗೆ ಅಭೇದ ಭಾವ ಕಲ್ಪಿಸಿ ಕಾವ್ಯವನ್ನ ಅವನು ರಚಿಸ್ತಾನೆ. ಅಂದರೆ ಕನ್ನಡ ಕವಿಗಳ ಪ್ರಭಾವದ ವಲಯ ಎಷ್ಟು ಮಟ್ಟಿಗೆ ವ್ಯಾಪಕವಾಯಿತು ಅಂದರೆ ಹೆಚ್ಚು ಕಡಿಮೆ ಆಸೇತಿ ಮಾತ್ರ ಹರಿದಂತಹ ಕಾವ್ಯಗಳಿವೆ. ತೆಲುಗಿಗೆ ಹೋದಂತಹ ಸಂದರ್ಭದಲ್ಲಿ ನನ್ನಯ್ಯ ತೆಲುಗಿನ ಕವಿ ಅವನು ಕೇವಲ 2.5 ಪರ್ವಗಳನ್ನು ಮಾತ್ರ, ಆದಿಪರ್ವ, ಸಭಾಪರ್ವ, ಅರಣ್ಯ ಪರ್ವದಲ್ಲಿ 153 ಶ್ಲೋಕಗಳಿಗೆ ಅರ್ಥ ಪೂರೈಸಕ್ಕಾಗಲಿಲ್ಲ. ತೆಲುಗು ಭಾಷೆಯಲ್ಲಿ ಮಹಾಭಾರತ, ಯಾವ ಮಹಾಭಾರತವನ್ನ 6 ತಿಂಗಳಲ್ಲಿ ಕನ್ನಡಕ್ಕೆ ಪಂಪ ಬರುತ್ತೋ ಅದನ್ನ ತೆಲುಗು ಭಾಷೆಯಲ್ಲಿ ಬರೀಬೇಕಾದ್ರೆ ಒಟ್ಟು ಪೂರೈಸಬೇಕಾದ್ರೆ 300 ವರ್ಷ ಬೇಕಾಗಿತ್ತು, 3 ಕವಿಗಳು ಬೇಕಾಗಿತ್ತು.
ನಂದಯ್ಯ, ಅವನಾದ್ಮೇಲೆ ಎರ್ರಪ್ರಗಡ, ಅವನಾದ್ಮೇಲೆ ತಿಕ್ಕನ ಒಂದು ಇಂತಹ ಎಲ್ಲ ಒಟ್ಟು ಭಾರತದ ಹಿನ್ನೆಲೆಯಲ್ಲಿ ಇಟ್ಕೊಂಡ ನಮ್ಮ ಕನ್ನಡ ಕವಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಇವರ ಸಾಮರ್ಥ್ಯ, ಸೃಜನ ಸಾಮರ್ಥ್ಯ ಮತ್ತು ಬೇರೆ ಭಾಷೆಯಿಂದ ಕನ್ನಡಕ್ಕೆ ಕಲಿತುಕೊಳ್ಳುವ ಕೆಲಸದಲ್ಲಿ ಅವರು ಮಾಡಿದಂತಹ ಸಾಧನೆಗಳ ವ್ಯಾಪ್ತಿ ಮತ್ತು ವಿಸ್ತಾರ ವೈಭವ ನೋಡಿದಂತಹ ಸಂದರ್ಭದಲ್ಲಿ ನಾವೆಲ್ಲ ಕನ್ನಡಿಗರಿಗೆ ಹೆಮ್ಮೆ ಪಡಬೇಕಾದಂತಹ ವಿಚಾರ. ಈ ಪರಂಪರೆಯನ್ನ ಜನಕ್ಕೆ ದಾಟಿಸುವ ಪ್ರಕ್ರಿಯೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಒಂದು ಕಾರ್ಖಾನೆಯ ಜನ, ಅಲ್ಲಿರುವ ಕಾರ್ಮಿಕರೆಲ್ಲ ಕನ್ನಡ ಪ್ರೇಮಿಗಳು ಅವರು ಬಂದು ಬೆಂಗಳೂರಿನಲ್ಲಿ ಸಾಲದು ನಾವು ಮೈಸೂರಿನಲ್ಲೂ ಮಾಡ್ತೀವಿ ಬಂದು ಈ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ. ಇದಕ್ಕೆ ಸ್ಥಳೀಯ ಸಂಘ ಸಂಸ್ಥೆಗಳು ಸಹಕಾರ ಕೊಟ್ಟಿದ್ದಾರೆ. ಅವರನ್ನೆಲ್ಲ ಸಹಕಾರವನ್ನ ಮಾಡಿರುವುದರಲ್ಲಿ ಒಂದು ನೇತಾರನಾಗಿ ನಿಂತುಕೊಂಡು ಮಡ್ಡಿಕೆರೆ ಗೋಪಾಲ್ ಈ ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ ಬೇಸಿಗೆ ಪ್ರಾರಂಭ ಆಗಿದೆ. ಮಠ ಮಧ್ಯಾಹ್ನದಲ್ಲಿ ಸ್ವಲ್ಪ ಸೆಕೆ ಕಮ್ಮಿರುವ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಒಂದು ತುದಿ ಇದೆ, ಇದು ಸ್ವಲ್ಪ ದೂರ, ನಗರದ ಕೇಂದ್ರ ಭಾಗದಿಂದ ದೂರ ಇದೆ. ಆದರೂ ಕೂಡ ಇವತ್ತು ಇಲ್ಲಿ ಬಂದಿದ್ದೇವೆ. ನಮ್ಮ ಅಳಿಯಂದರಾಗಬೇಕಾದಂತ ಲಕ್ಷ್ಮೀನಾರಾಯಣವರು ಮನೆಯವರೆಲ್ಲ ಇವತ್ತು ನೆಂಟರು ಒಂದು ಸಮಾರಂಭದಲ್ಲಿ ಮೈಸೂರಿಗೆ ಹೋಗಿದ್ದಾರೆ. ಅವ್ರು ಹೇಳಿದ್ದಾರೆ, ನೀವೆಲ್ಲ ಮೈಸೂರಿಗೆ ಹೋದ ಬೆಂಗಳೂರಿಗೆ ಹೋಗಿ, ಆದ್ರೆ ನಾನು ಇಲ್ಲಿ ಕನ್ನಡದ ಕೆಲಸಕ್ಕೆ ಬರ್ತೀನಿ ಅಂತ. ಹೀಗಾಗಿ ನೀವೆಲ್ಲ ನಮ್ಮ ವೃದ್ಧಾಂತದಲ್ಲಿ ಇರುವ ದಿನಗಳಲ್ಲಿ ಕನ್ನಡಕ್ಕಿಂತ ದುರ್ದಶ ಬರುತ್ತೇನೋ ಅಂತ ಆತಂಕವನ್ನ ನಿವಾರಿಸುವಾಗ ಇಲ್ಲಿಂದ ನಾವು ಇದ್ದೀವಿ ಅಂತ ಭರವಸೆ ಮೂಡುವ ಈ ಸಭೆಗೆ, ಭರವಸೆ ಮೂಡಿಸಿದ ಈ ಸಭೆಗೆ ನಾನು ನಮಸ್ಕರಿಸ್ತೇನೆ. ವಂದನೆಗಳು. ಹೂವಿನ ಮಕರಂದವನ್ನ ತುಂಬಿ ಹೀರುವಂತೆ ಸಾಹಿತ್ಯದ ಹಲವು ಮಜಗಳನ್ನು ತಮ್ಮ ಇಚ್ಛಾಶಕ್ತಿಯಿಂದ ಹೀರಿ ಸಾಹಿತ್ಯವನ್ನೇ ಮೈಗೂಡಿಸಿಕೊಂಡು ಓದುಗ ಪ್ರಿಯರಿಗೆ ಗುಣಪಡಿಸಿದವರು ಆಚಾರ್ಯ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ. ಇವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ಕನ್ನಡದ ಕಾರ್ಯಕ್ರಮಗಳು ಕಡಿಮೆ ಆಗ್ತಾ ಸಂದರ್ಭದಲ್ಲಿ ಎಂ ತಿಮ್ಮಯ್ಯವರ ನೇತೃತ್ವದಲ್ಲಿ ಕನ್ನಡ ಕೈಗಾರಿಕಾ ಮತ್ತು ವಾಣಿಜ್ಯೋದ್ಯಮ ಕನಸುಗಳ ಒಕ್ಕೂಟ ಇಡೀ ನಾಡಿನಾದ್ಯಂತ ಹಾಗೂ ಬೆಂಗಳೂರಿನಲ್ಲಿ ಅತ್ಯಂತ ಸಕ್ರಿಯವಾಗಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಸಂಸ್ಥೆ ಅಂತ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಈ ಒಂದು ಸಂಸ್ಥೆಗೆ ಮಾರ್ಗದರ್ಶನವನ್ನು ಕೂಡ ಹಂಪ ನಾಗರಾಜರು ನೀಡ್ತಾ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದಂತಹ ಡಾಕ್ಟರ್ ಹಂಪ ನಾಗರಾಜ ಅವರಿಗೆ ಚಪ್ಪಾಳೆ ತಟ್ಟುವ ಮೂಲಕ ತಾವೆಲ್ಲರೂ ಕೂಡ ಅಭಿನಂದಿಸಬೇಕಾಗಿ